ಅಹಮದಾಬಾದ್ನ ಜನವಸತಿ ಪ್ರದೇಶದಲ್ಲಿ ವಿಮಾನ ಪತನವಾಗಿದೆ. ಘಟನಾ ಸ್ಥಳಕ್ಕೆ ಎನ್ಡಿಆರ್ಎಫ್ ತಂಡ ಕೂಡ ಆಗಮಿಸಿದೆ. ಅಹಮದಾಬಾದ್ನ ಬಿಜೆ ಹಾಸ್ಟೆಲ್ಗೆ ಅಪ್ಪಳಿಸಿದೆ. ಬಿಜೆ ಆಸ್ಪತ್ರೆ ಹಾಸ್ಟೆಲ್ನ ಮೆಸ್ಗೆ ಫ್ಲೈಟ್ ಅಪ್ಪಳಿಸಿದೆ. ವಿಮಾನ ಅಪ್ಪಳಿಸುತ್ತಿದ್ದಂತೆ ಕಟ್ಟಡದಲ್ಲಿ ಬೆಂಕಿ ಹೊತ್ತುಕೊಂಡಿದೆ. ಹಾಸ್ಟೆಲ್ನ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದುರ್ಮರಣ ಹೊಂದಿರುವ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಅಹಮದಾಬಾದ್ನ ಬಿಜೆ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದೆ. ಬಿಜೆ ಆಸ್ಪತ್ರೆ ಹಾಸ್ಟೆಲ್ನ ಮೆಸ್ಗೆ ಫ್ಲೈಟ್ ಅಪ್ಪಳಿಸಿದೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ಕಟ್ಟಡದಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಹಾಸ್ಟೆಲ್ನ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದುರ್ಮರಣವನ್ನ ಹೊಂದಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದೆ. ಅಪ್ಪಳಿಸಿದ ತಕ್ಷಣ ಹಾಸ್ಟೆಲ್ ಹೊತ್ತಿ ಉರಿದಿದೆ. ಹಾಸ್ಟೆಲ್ನ ಕಟ್ಟಡ ಹೊತ್ತಿ ಉರಿದಿದೆ. ಹಾಸ್ಟೆಲ್ನ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ ಎನ್ನುವ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ವಿಮಾನ ಬೀಳ್ತಿದ್ದಂತೆ ಹೊತ್ತಿ ಉರಿದಿದೆ ಹಾಸ್ಟೆಲ್ನ ಕಟ್ಟಡ. ಗಮನಿಸ್ತಾ ಹೋಗಬಹುದು ಎಲ್ಲಾ ದೃಶ್ಯಗಳನ್ನ. ವಿಮಾನ ಯಾವ ರೀತಿ ಪತನ ಆಗುತ್ತೆ ಅನ್ನೋ ದೃಶ್ಯ, ಜೊತೆಗೆ ಹಾಸ್ಟೆಲ್ ದೃಶ್ಯ, ಹಾಸ್ಪಿಟಲ್ ದೃಶ್ಯ, ಹೊಗೆ ದೃಶ್ಯ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳು ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಅಲ್ಲಿ ಬೆಂಕಿಯನ್ನ ನಂದಿಸ್ತಾ ಇರುವಂತಹ ದೃಶ್ಯ ಎಲ್ಲವನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಇದೊಂಥರ ಘನಘೋರ ದುರಂತ ಅಂತಾನೆ ಹೇಳಬಹುದು. 242 ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಅದರಲ್ಲಿ ಇದೀಗ 105 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಈಗಾಗಲೇ ಆಗಮಿಸಿ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ. ಸಾಕಷ್ಟು ಆಂಬ್ಯುಲೆನ್ಸ್ಗಳು, ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ವಿಮಾನ ಪತನವಾಗ್ತಿದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಅದು ಅಲ್ಲಿ ಸ್ಥಳೀಯ ಹಾಸ್ಟೆಲ್ ಏನಿತ್ತು, ಕಾಲೇಜ್ ಹಾಸ್ಟೆಲು, ಅದಕ್ಕೆ ಅಪ್ಪಳಿಸಿದೆ. ಅಪ್ಪಳಿಸಿದ ತಕ್ಷಣವೇ ಕಾಲೇಜ್ ಹಾಸ್ಟೆಲ್ ಕೂಡ ಹೊತ್ತಿ ಉರಿದಿದೆ. ಟೇಕ್ ಆಫ್ ಆದ 5 ನಿಮಿಷದಲ್ಲೇ ವಿಮಾನ ಪತನವಾಗಿದೆ. 242 ಮಂದಿ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. 825 ಅಡಿ ಎತ್ತರದಿಂದ ಏಕಾಏಕಿ ವಿಮಾನ ಪತನವಾಗಿದೆ. ಈಗಾಗಲೇ 105 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ವಿಮಾನ ದುರಂತದ ವೇಳೆ ಹಾಸ್ಟೆಲ್ನಲ್ಲಿದ್ದಂತಹ 20 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಸ್ಟೆಲ್ನಲ್ಲಿದ್ದವರು ಹಲವರು ಸಾವನ್ನಪ್ಪಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಏನು ಗಾಯಾಳುಗಳಿದ್ರು, ಹಾಸ್ಟೆಲಲ್ಲಿ ಯಾರ್ಯಾರಿಗೆ ಗಾಯಗಳಾಗಿತ್ತು ಅವರೆಲ್ಲರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ವಿಮಾನ ಪತನ ಆಗಿದ್ರಿಂದ ಹಿಡಿದು ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥ ಎಲ್ಲ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಹೋಗಬಹುದು. ದೃಶ್ಯ ಒಂದರಲ್ಲಿ ನೀವು ವಿಮಾನ ಪತನವಾದಾಗ ಯಾವ ರೀತಿ ಬೆಂಕಿ ಹೊತ್ಕೊಳ್ಳುತ್ತೆ, ದಗದಗನೆ ಉರಿಯುತ್ತೆ, ಅದನ್ನು ಗಮನಿಸ್ತಾ ಹೋಗಬಹುದು. ದೃಶ್ಯ 2ರಲ್ಲಿ ಈಗಾಗಲೇ ಸಾಕಷ್ಟು ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಆಗಮಿಸಿ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಜೊತೆಗೆ ಹೊಗೆ ಆವರಿಸಿಕೊಂಡಿರುವಂಥದ್ದನ್ನು ಕೂಡ ಗಮನಿಸ್ತಾ ಇರಬಹುದು. ಇನ್ನು ಹಾಸ್ಟೆಲ್ ಕಟ್ಟಡದ ಮೇಲೆ ವಿಮಾನ ಬಿದ್ದಿದೆ. ಆಸ್ಪತ್ರೆಗೆ ಈಗಾಗಲೇ ಎಲ್ಲ ಗಾಯಾಳುಗಳನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಕಟ್ಟಡದ ಮೇಲೆ, ಹಾಸ್ಟೆಲ್ನ ಕಟ್ಟಡದ ಮೇಲೆ ವಿಮಾನ ಪತನವಾಗಿದೆ. ಅದರಲ್ಲಿ 20 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ವಿಮಾನ ಪತನದಲ್ಲಿ ಇದೀಗ 105 ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 242 ಮಂದಿ ಪ್ರಯಾಣವನ್ನು ಬೆಳೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಲಂಡನ್ಗೆ ಹೊರಟಿದ್ದ ವಿಮಾನ ಪತನವಾಗಿದೆ. ವಿಮಾನದಲ್ಲಿ 2 ಪೈಲಟ್ ಇದ್ರು, 10 ಸಿಬ್ಬಂದಿ ಇದ್ರು, 242 ಮಂದಿ ಪ್ರಯಾಣಿಕರಿದ್ರು. ಆ ವಿಮಾನ ಪತನವಾಗಿದೆ. ವಿಮಾನಕ್ಕೆ ಸುಮಿತ್
ಸಬರ್ವಾಲ್ ಪೈಲಟ್ ಆಗಿದ್ರು. 8200 ಗಂಟೆ ಚಾಲನೆ ಅನುಭವ ಕೂಡ ಅವರಿಗಿತ್ತು. ವಿಮಾನ ಟೇಕ್ ಆಫ್ ಆಗೋಕ್ಕೂ ಮುನ್ನ ಅವರು ಕಾಲ್ ಮಾಡಿದ್ರಂತೆ. ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ತಿಳಿಸಿದ್ರು. ಅದಾದ 20 ನಿಮಿಷಕ್ಕೆ ವಿಮಾನ ಪತನವಾಗಿದೆ. ಜೊತೆಗೆ ಅಹಮದಾಬಾದ್ನ ಬಿಜೆ ಹಾಸ್ಟೆಲ್ಗೆ ವಿಮಾನ ಅಪ್ಪಳಿಸಿದೆ. ಬಿಜೆ ಆಸ್ಪತ್ರೆ ಹಾಸ್ಟೆಲ್ನ ಮೆಸ್ಗೆ ಫ್ಲೈಟ್ ಬಂದು ಅಪ್ಪಳಿಸಿದೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ಕಟ್ಟಡದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಹಾಸ್ಟೆಲ್ನ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದುರ್ಮರಣವನ್ನು ಹೊಂದಿರುವಂತಹ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ವಿಮಾನದಲ್ಲಿ 169 ಭಾರತೀಯ ಪ್ರಜೆಗಳು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. 52 ಬ್ರಿಟಿಷ್ ಪ್ರಜೆಗಳು, ಪೋರ್ಚುಗಲ್ನ 6 ಪ್ರಜೆಗಳು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಕೆನಡಾದ ಓರ್ವ ಪ್ರಜೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. 11 ಮಕ್ಕಳು ಕೂಡ ವಿಮಾನದಲ್ಲಿ ಇದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ 2 ಹಸುಗೂಸುಗಳು ಕೂಡ ಇದ್ವಂತೆ. ಟೋಟಲ್ ಇದೀಗ 105 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹಾಸ್ಟೆಲ್ನಲ್ಲೂ ಕೂಡ 20 ಮಂದಿ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಟ್ವೀಟ್ ಅನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರು ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇನ್ನು ಭವಿಷ್ಯದ ವೈದ್ಯರನ್ನೇ ಆಹುತಿಯನ್ನ ಪಡೆದಿದೆ ವಿಮಾನದ ದುರಂತ. ಬಿಜೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ವಿಮಾನ ಅಪ್ಪಳಿಸಿದೆ. ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ವಿಮಾನ ಡಿಕ್ಕಿ ಹೊಡೆದಿದೆ. ಹಾಸ್ಟೆಲ್ನ ಮೇಲ್ಛಾವಣಿಯಲ್ಲಿದ್ದ ಮೆಸ್ಗೆ ವಿಮಾನ ಡಿಕ್ಕಿ ಹೊಡೆದಿದೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದುರ್ಮರಣವನ್ನ ಹೊಂದಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮಧ್ಯಾಹ್ನದ ಊಟಕ್ಕೆ ಮೆಸ್ನಲ್ಲಿ ವಿದ್ಯಾರ್ಥಿಗಳು ಸೇರಿದ್ರು. ಊಟಕ್ಕೆ ಹೋದವರ ಬಾಳಲ್ಲಿ ಕರಾಳ ವಿಧಿಯಾಟವಾಡಿದೆ. ಭವಿಷ್ಯದ ವೈದ್ಯರನ್ನೇ ಆಹುತಿಯನ್ನ ಪಡೆದಿದೆ ವಿಮಾನದ ದುರಂತ. ಬಿಜೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ವಿಮಾನ ಈಗಾಗಲೇ ಅಪ್ಪಳಿಸಿದೆ. ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ವಿಮಾನ ಡಿಕ್ಕಿ ಹೊಡೆದಿದೆ. ಹಾಸ್ಟೆಲ್ನ ಮೇಲ್ಛಾವಣಿಯಲ್ಲಿದ್ದ ಮೆಸ್ಗೆ ವಿಮಾನ ಡಿಕ್ಕಿ ಹೊಡೆದಿದೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದುರ್ಮರಣ ಹೊಂದಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮಧ್ಯಾಹ್ನದ ಊಟಕ್ಕೆ ಮೆಸ್ನಲ್ಲಿ ಸೇರಿದ್ರು ವಿದ್ಯಾರ್ಥಿಗಳು. ಊಟಕ್ಕೆ ಹೋದವರ ಬಾಳಲ್ಲಿ ಕರಾಳ ವಿಧಿಯಾಟವಾಡಿದೆ. ಇದೀಗ ಏನು ವಿಮಾನ ಪತನವಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಭವಿಷ್ಯದ ವೈದ್ಯರನ್ನೇ ಬಲಿ ತೆಗೆದುಕೊಂಡಿದೆ. ಬಿಜೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ವಿಮಾನ ಅಪ್ಪಳಿಸಿದೆ. ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ವಿಮಾನ ಡಿಕ್ಕಿ ಹೊಡೆದ ಪರಿಣಾಮ 20 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಸ್ಟೆಲ್ನ ಮೇಲ್ಛಾವಣಿ ಅಂದರೆ ಟೆರಸ್ ಮೇಲೆ ಮೆಸ್ ಇತ್ತು. ಮೆಸ್ಸಿನಲ್ಲಿ ವಿದ್ಯಾರ್ಥಿಗಳು ಊಟ ಮಾಡಲು ಸೇರಿದ್ರು. ಮಧ್ಯಾಹ್ನ ಊಟ ಮಾಡಲು ಅಂದರೆ ಸುಮಾರು 1 ರಿಂದ 2 ಗಂಟೆ ಒಳಗಡೆ ಊಟ ಮಾಡ್ತಿರ್ತಾರೆ. ಸೊ 1 ಗಂಟೆ ಆ ಟೈಮಲ್ಲಿ ಅವರು ಊಟ ಮಾಡಲು ಟೆರಸ್ ಮೇಲೆ ಸೇರಿದ್ರು. ಅಂತಹ ಸಂದರ್ಭದಲ್ಲಿ ವಿಮಾನ ಡಿಕ್ಕಿ ಹೊಡೆದಿದೆ. ಆಗ ಬೆಂಕಿ ಹೊತ್ಕೊಂಡು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ.